ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಈ ಹಲಸಿನ ಹಣ್ಣು ನೋಡ್ತಾ ಇದ್ರೇ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಏನು ಅಂತೇಳಿ. ಸೊ ಗೊತ್ತಾದ ಮೇಲೆ ನಾನು ಜಾಸ್ತಿ ಏನು ಹೇಳೋ ಅವಶ್ಯಕತೆ ಇರೋದಿಲ್ಲ. ಆದರೂ ಕೂಡ ಫಸ್ಟ್ ಆಫ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಮೃದ್ಧಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸೊ ಇವತ್ತು ನಮ್ಮ ಮನೇಲಿ ಹಲಸಿನ ಹಣ್ಣು ತಂದಿದ್ದಾರೆ, ಆಯಿತಾ. ಸೊ ಈ ಹಲಸಿನ ಹಣ್ಣು ನಮ್ಮ ಮನೇಲಿ ಕೆಲವರು ಕಾಯಾಗಿದೆ, ಇನ್ನೂ ಕಾಯಾಗೇ ಇದೆ ಅಂತ, ಇನ್ನು ಕೆಲವರು ಹಣ್ಣಾಗಿದೆ ಅಂತ. ಸೊ ಇದು ಹಣ್ಣಾಗಿದೆಯೋ ಕಾಯಾಗಿದೆಯೋ ಅಂತ ಕಟ್ಟಾದ್ಮೇಲೆ ನೀವೇ ಹೇಳಬೇಕು ಪರ್ಫೆಕ್ಟಾಗಿ. ಸೊ ಹಾಗಾಗಿ ನಾನೇನು ಮಾಡಿದೆ, ನನ್ನ ಕಸಿನ್ಗೆ ಅದು ಹಣ್ಣಾಗಿದೆಯೋ ಕಾಯಾಗಿದೆಯೋ ಎಲ್ಲರೂ ಕಟ್ ಮಾಡು ಅಂತ ಹೇಳ್ತಿದ್ದಾರೆ, ಸೊ ಕಟ್ ಮಾಡೋಕ್ಕೆ ಶುರು ಮಾಡು ಅಂತ ಹೇಳಿದೆ. ಅವರು ಕೂಡ ಓಕೆ ಆಯಿತು ಡನ್ ಅಂತ ಹೇಳಿಬಿಟ್ಟು ಬಂದು ಒಂದು ಚಾಕು ಎತ್ಕೊಂಬಂದರು. ಆ ಚಾಕು ನೋಡಿದರೆ ಚಿಕ್ಕದಾಗಿದೆ, ಕಟ್ ಮಾಡಬೇಕಾದ್ರೆ ಹರಸಾಹಸನೇ ಆಗೋಯ್ತು ಪಾಪ. ಆದರೂ ಕೂಡ ಕಷ್ಟಪಟ್ಟು ಕಟ್ ಮಾಡ್ತಾ ಇದ್ದಾರೆ. ಕಟ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ಟೈಮ್ ತೊಗೊಂತು. ಬಿಕಾಸ್ ಆಫ್ ನಿಮಗೆ ಗೊತ್ತು, ಹಲಸಿನ ಹಣ್ಣು ಸೀಸನ್ ಬಂದುಬಿಡ್ತು ಅಂತಂದರೆ ಹಲಸಿನ ಹಣ್ಣಿನ ಹಾವಳಿ. ಹಲಸಿನ ಪಲ್ಯ ಆಗಿರ್ಬೋದು, ಹಲಸಿನ ಕಡುಬು ಆಗಿರ್ಬೋದು, ಹಲಸಿನ ಹಣ್ಣಿನ ದೋಸೆ ಆಗಿರ್ಬೋದು, ಹಲಸಿನ ಹಣ್ಣಿನ ಇಡ್ಲಿ ಆಗಿರ್ಬೋದು, ಹಲಸಿನ ಹಣ್ಣಿನ ಚಿಪ್ಸ್ ಆಗಿರ್ಬೋದು. ಅಂದರೆ ತಿಂಡಿ ಐಟಮ್, ಬೆಳಗಿನ ತಿಂಡಿ ಐಟಮಿಂದ ಹಿಡಿದುಬಿಟ್ಟು ಸ್ವೀಟ್ ಐಟಮ್, ಹಾಗೆಯೇ ಖಾರದ ಐಟಮ್, ಎಲ್ಲ ಐಟಮು ಸ್ಟಾರ್ಟ್ ಮಾಡಿಬಿಡ್ತಾರೆ, ಚಿಪ್ಸು ಅದು ಇದು ಅಂತ ಹೇಳ್ಬಿಟ್ಟು. ಸೊ ಅಷ್ಟು ವೆರೈಟೀಸ್ ಮಾಡ್ಬೋದು ಈ ಒಂದು ಹಲಸಿನಿಂದ. ಅದು ಹಣ್ಣಾದಮೇಲೆ ತಿನ್ನಲಿಕ್ಕೂ ಯೂಸ್ ಮಾಡ್ತೀವಿ, ಕಾಯಿ ಇದ್ದಾಗ ಅದನ್ನು ಚಿಪ್ಸ್ ಮಾಡೋಕ್ಕೂ ನಾವು ಯೂಸ್ ಮಾಡ್ತೀವಿ. ಸೊ ಇಷ್ಟೆಲ್ಲ ಯೂಸ್ ಇರೋಂತಹ ಒಂದು ಹಲಸಿನ ಹಣ್ಣಿನ ಬಗ್ಗೆ ಮಾತಾಡಬೇಕು ಅಂದರೆ ನಿಜವಾಗ್ಲೂ ನಾವು ಪುಣ್ಯ ಮಾಡಿರಬೇಕು. ಏನಂತೀರಾ? ಸೊ ಅಂತೂ ಇಂತೂ ಹಲಸಿನ ಹಣ್ಣು ಕಟ್ ಆಯಿತು, ಕಟ್ ಮಾಡಿದ್ವಿ. ಸೊ ಹಲಸಿನ ಹಣ್ಣು ಕಟ್ಟಾದಮೇಲೆ ನೋಡಿ, ಇವಾಗ ನಿಮ್ಗೇನು ಅನ್ಸುತ್ತೆ, ಇದು ಹಣ್ಣಾಗಿದೆ ಅನ್ಸುತ್ತಾ ಕಾಯಾಗಿದೆ ಅನಿಸುತ್ತೆ? ಸೊ ನನಗೇನು ಅನಿಸುತ್ತೆ, ಹಣ್ಣು ಆಗಿಲ್ಲ ಕಾಯೂ ಆಗಿಲ್ಲ, ದ್ವಾರಗಾಯಿ ಆಗಿದೆ ಅನಿಸುತ್ತೆ. ದ್ವಾರಗಾಯಿ ಅಂದರೆ ಏನು ಗೊತ್ತಾ, ನಮ್ಮ ಸೈಡ್ ಯೂಸ್ ಮಾಡ್ತೀವಿ, ಮಲೆನಾಡು ಸೈಡು. ದ್ವಾರಗಾಯಿ ಅಂತ ಅಂದರೆ ಈ ಕಡೆ ಹಣ್ಣು ಆಗಿರೋಲ್ಲ, ಈ ಕಡೆ ಕಾಯೂ ಆಗಿರೋಲ್ಲ, ಸೊ ಮಿಡ್ಲಲ್ಲಿರುತ್ತೆ. ಇದನ್ನು ದ್ವಾರಗಾಯಿ ಅಂತ ಹೇಳ್ತೀವಿ. ಆದರೂ ಕಟ್ ಮಾಡಿದ ಮೇಲೆ ಒಂದೊಂದೇ ಪೀಸ್ನ ಟೇಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಟೇಸ್ಟ್ ಮಾತ್ರ ವಾವ್ ಆಸಮ್ ಆಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಸಿಕ್ಕಾಪಟ್ಟೆ ಸ್ವೀಟ್ ಆಗಿತ್ತು. ಇದು ದ್ವಾರಗಾಯಿ ಆಗಿದ್ದಾಗೇ ಹೀಗಿರಬೇಕಾದ್ರೆ ಇನ್ ಕೇಸ್ ಏನಾದರೂ ಫುಲ್ ಹಣ್ಣಾಗಿದ್ದರೆ ಏನು ಟೇಸ್ಟ್ ಕೊಡಬೇಡ ಗುರು, ಅಲ್ವಾ? ಸೊ ಕಟ್ಟಂತೂ ಆಯಿತು. ಒಂದೊಂದೇ ಹಣ್ಣು ತೊಗೊಂಡು ಟೇಸ್ಟ್ ಮಾಡಿದ್ವಿ. ಕಟ್ಟೆಲ್ಲ ಆದಮೇಲೆ ಸಖತ್ ಇಷ್ಟ ಆಗೋಯಿತು. ಸೊ ಇದನ್ನು ನಾವು ಬೆಂಗಳೂರು ಹತ್ರ ಒಂದು ವಿಲೇಜ್ ಹತ್ರ ಹೋಗಬೇಕಾದ್ರೆ ಪರ್ಚೇಸ್ ಮಾಡಿದ್ವಿ. ಸೊ ಬೆಂಗಳೂರಲ್ಲಿ 12 ಪೀಸಿಗೆ 100 ರೂಪೀಸ್ ಕೇಳಿದರು. ಅಂದರೆ ಪೀಸ್ ಏನು ಬರುತ್ತೆ ಗೊತ್ತಾ, ಒಂದೊಂದು ಪೀಸ್ ಲೆಕ್ಕದಲ್ಲಿ 12 ಪೀಸಿಗೆ 100 ರೂಪೀಸ್, 100 ರೂಪಾಯಿ ಹೇಳಿದರು. ಸೊ ನಾವೇನು ಪ್ಲ್ಯಾನ್ ಮಾಡಿದ್ವಿ, ಹೇಗಿದ್ರು 1-2 ಡೇಸ್ ಬಿಟ್ಬಿಟ್ಟು ಸ್ವಲ್ಪ ವಿಲೇಜ್ ಕಡೆಗೆ ವರ್ಕ್ ಇತ್ತು, ಹೋಗೋಣ ಅಂತ ಹೇಳಿ ಹೋದಾಗ ಅಲ್ಲಿ ಒಂದು ಮರದಲ್ಲಿ ಒಬ್ಬರು ಕಿತ್ತಾಯಿದ್ರು. ಅವರು ಕೂಡ ಸೇಲ್ ಮಾಡೋಕ್ಕೆ ಕಿತ್ತಾಯಿದ್ರಂತೆ, ಅಂದರೆ ಕೀಳ್ತಾ ಇದ್ರಂತೆ. ಸೊ ಅವಾಗ ನಾವು ಹೋಗಿ ಕೇಳಿದಾಗ ಅವ್ರು ಹೇಳಿದರು 350 ರೂಪೀಸ್ ಅಂತ ಹೇಳಿದರು. ನಾವು ಹೇಳಿದ್ವಿ, ಏನು ಸರ್ ನೀವು ಬೆಂಗಳೂರು ಸಿಟಿಯಲ್ಲಿ ಸ್ವಲ್ಪ ನಾವೇನಾದರೂ ಡಿಸ್ಕೌಂಟ್ ಮಾಡಿದರೆ ಕೊಡ್ತಾರೆ, ಸೊ ನೀವು ಹಳ್ಳಿಯವರಾಗ್ಬಿಟ್ಟು ಹಳ್ಳಿ ಜನ ಒಳ್ಳೆ ಜನ ಅಂತೆಲ್ಲ ಹೇಳಿದಾಗ ಅವರು ಕೂಡ ಸಿಕ್ಕಾಪಟ್ಟೆ ಖುಷಿಪಟ್ಟರು. ಈ ಮಾತು ನಿಜ ಅಂತಲೇ ಹೇಳ್ತೀನಿ ನಾನು, ಹಳ್ಳಿ ಜನ ಒಳ್ಳೆ ಜನನೇ. ಯಾಕಂದರೆ ಅವ್ರು ಒಂದೇ ಮಾತಿಗೆ ಕಾಂಪ್ರಮೈಸ್ ಆಗಿಬಿಟ್ರು. 350 ಇದ್ದವರು ಫೈನಲಿ 200 ರೂಪೀಸಿಗೆ ಬಂದರು. ಅಲ್ಲಿಗೆ 150 ರೂಪೀಸ್ ನಮಗೆ ಡಿಸ್ಕೌಂಟ್ ಕೊಟ್ಟರು. ನಿಜವಾಗ್ಲೂ ಹಳ್ಳಿಯವರು ಒಳ್ಳೆ ಜನ ಅಂತಲೇ ಹೇಳ್ಬೋದು. ಬಿಕಾಸ್ ಆಫ್ ಅವ್ರು ಅರ್ಥ ಮಾಡ್ಕೊತಾರೆ, ಮತ್ತು ಪ್ರಾಬ್ಲಮ್ನ ಅರ್ಥ ಮಾಡ್ಕೊತಾರೆ, ಮನ್ಸನ್ನ ಅರ್ಥ ಮಾಡ್ಕೊತಾರೆ. ಒಂದೇ ಮಾತಿಗೆ ಅವರು ಅಗ್ರಿ ಮಾಡಿಬಿಟ್ಟು ಫೈನಲ್ ರೇಟ್ 200ಗೆ ಕೊಟ್ಟರು. ಮನೆಗೆ ತಂದಿಟ್ಕೊಂಡು ಒಂದು 3-4 ಡೇಸ್ ಆದಮೇಲೆ ಇದು ಹಣ್ಣಾಯಿತು, ಅದೇ ದ್ವಾರಗಾಯಿ ಆಯಿತು. ಸೊ ಆಮೇಲೆ ಕಟ್ ಮಾಡಿದಾಗ ನೋಡಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಪೀಸ್ಗಳಿದೆ ಇದರಲ್ಲಿ ಅಂತ ಹೇಳ್ಬಿಟ್ಟು ತಿಂತಾ ಇದ್ದರೆ ಒಂಥರ ಮಜಾ ಆಯ್ತಪ್ಪ. ನಿಜವಾಗ್ಲೂ ನಾವು ಸ್ವಲ್ಪನೂ ಹಾಳು ಮಾಡ್ತಿದ್ದಂಗೆ ಚೆನ್ನಾಗಿ ತಿಂದ್ಬಿಟ್ವಿ. ಈ ವರ್ಷದ ಒಂದು ಖುಷಿ ವಿಚಾರ ಏನಪ್ಪ ಅಂತಂದರೆ ಹಲಸಿನ ಹಣ್ಣು ಚೆನ್ನಾಗಿ ತಿಂದಿದ್ದೀವಿ. ಎಲ್ಲೇ ಹೋದರೂ ಪರ್ಚೇಸ್ ಮಾಡಿದ್ದೀವಿ, ಸಾಕು ಅನ್ನಷ್ಟು ತಿಂದಿದ್ದೀವಿ. ಸೊ ಬಟ್ ಏನಪ್ಪ ಅಂತಂದರೆ ಇಡ್ಲಿ ದೋಸೆ ಕಡುಬು ಮಾಡ್ಕೊಳಕ್ಕಾಗಲಿಲ್ಲ, ಅದೊಂದು ಬೇಜಾರಾಯಿತು. ಸೊ ಇನ್ನೂವರೆಗೂ ಸಿಗ್ತಾನೆ ಇದೆ ಅಲ್ವಾ ಹಲಸಿನ ಹಣ್ಣು. ಸೊ ಹಾಗಾಗಿ ನೆಕ್ಸ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ಬಟ್ ಇದನ್ನ ಕಟ್ ಮಾಡಬೇಕಾದ್ರೆ ಕೈಗೆಲ್ಲ ಆಯಿಲ್ ಹಾಕ್ಕೊಬೇಕು, ಇಲ್ಲ ಅಂದರೆ ಅದ್ರದ್ದು ಅಂಟು ಬರುತ್ತಲ್ಲ ಗಮ್ಮು, ಅದು ಕೈಗೆ ಹತ್ಕೊಂಡ್ಬಿಟ್ರೆ ಹೋಗೋದೇ ಇಲ್ಲ. ನೆಕ್ಸ್ಟ್ ಊಟ ಮಾಡಬೇಕು, ತಿಂಡಿ ತಿನ್ನಬೇಕು ಅಂದರೆ ಗಮ್ ಹಾಗೇ ಇರುತ್ತೆ. ಬಟ್ ಅದಕ್ಕೊಂದು ಬೆಸ್ಟ್ ಐಡಿಯಾ ಏನಪ್ಪ ಅಂತಂದರೆ ನೀವೇನು ಮಾಡಬೇಕು,
ಆಯಿಲ್ ಹಚ್ಕೊಂಡ್ಬಿಡ್ಬೇಕು. ಕುಕ್ಕಿಂಗ್ ಆಯಿಲ್ ಇರುತ್ತಲ್ವ, ಒಳ್ಳೆಣ್ಣೆ ಅಂತೀವಲ್ಲ, ಕುಕ್ಕಿಂಗ್ ಆಯಿಲು ಇಲ್ಲ ಕೊಬ್ಬರಿ ಎಣ್ಣೆ, ಕೊಕೊನಟ್ ಆಯಿಲು ಕೈಗೆ ಹಚ್ಕೊಂಡು ಕಟ್ ಮಾಡಿದರೆ ಅದು ಚಾಕುಗೂ ಅಂಟ್ಕೊಳೋದಿಲ್ಲ, ಕೈಗೂ ಅಂಟ್ಕೊಳೋದಿಲ್ಲ ಮೇಣ ಐ ಮೀನ್ ಗಮ್. ಸೊ ಹಾಗೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹಲಸಿನ ಹಣ್ಣು ಇಂದ ಏನೆಲ್ಲ ಮಾಡ್ಬೋದು, ಎಷ್ಟೆಲ್ಲ ಟೇಸ್ಟ್ ಇರುತ್ತಂತ. ಬೀಜ ಸಮೇತ ಕೂಡ ನಮಗೆ ಕೆಲ್ಸಕ್ಕೆ ಬರುತ್ತೆ. ಸಾಂಬಾರು ಮಾಡ್ಬೋದು, ಅದನ್ನು ಕುಚ್ಚು ತಿನ್ಬೋದು, ಅದನ್ನು ರೋಸ್ಟ್ ಮಾಡಿ ತಿನ್ಬೋದು, ಹೀಗೆ. ಸೊ ಈ ಒಂದು ವಿಡಿಯೋ ಇಷ್ಟ ಆಯ್ತಲ್ಲ ಫ್ರೆಂಡ್ಸ್, ಥ್ಯಾಂಕ್ ಯು ಸೊ ಮಚ್, ಲವ್ ಯು ಆಲ್.